ನಮ್ಮಪ್ಪನ ಎಕ್ಸೆಲ್ ಗಾಡಿಲಿ ಡ್ರುನ್ ಡ್ರುನ್ ಅಂತ ಹೋಯ್ತಾ ಇರೋದು ಸರ್ಪ್ರೈಸ್ ಕೊಡೋದಿಕ್ಕೆ ಅಂತ ಇಲ್ಲಿಂದ ಮಂಡ್ಯ ಕರೆದಿದ್ದಾರೆ. ಏನದು ಇನ್ನು ನಾನು ನೋಡ್ತಾ ಇದ್ದೀನಿ. ಎಂತ ಫ್ರೆಂಡ್ಸ್ ಇದ್ರು ಇಂತ ಗುಬ್ಬಿ ಅಂತ ಫ್ರೆಂಡ್ ಇರಬಾರ್ದು. ನಮ್ಮ ಹಸ್ಬೆಂಡು ರೈಡ್ ಮಾಡ್ತಾ ಇದ್ದಾರೆ. ಫುಲ್ ಖುಷಿಲ್ ಅವ್ರೆ. ಇದೇ ಖುಷಿ ಯಾವ ತರ ಅಮ್ಮ ಅಮ್ಮ ತಾಯಿ ಎಲ್ಲ ಕಡೆ. ಅಯ್ಯೋ ಅದು ಮನೆ ಕಾಯೋಗ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಇವತ್ತಿದ್ದೀರಾ ಅಂದರೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಇದೆ. ಸೊ ಶಿವರು ನನಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಂತ ಇಲ್ಲಿಂದ ಮಂಡ್ಯ ಕರೆದಿದ್ದಾರೆ. ನಾನು ಊರಲ್ಲಿದ್ದೀನಿ. ಸೊ ಮಂಡ್ಯಗೆ ಹೋಗ್ತಾ ಇದ್ದೀನಿ. ಅಲ್ಲೊಂದು ರೆಸಾರ್ಟ್ ಬುಕ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ, ನೋಡೋಣ ಹೇಗಿರುತ್ತೆ ಅಂತ. ಈಗ ನಮ್ಮ ಅಪ್ಪನ ಎಕ್ಸೆಲ್ ಗಾಡಿಲಿ ಡ್ರುನ್ ಡ್ರುನ್ ಅಂತ ಹೋಯ್ತಾ ಇರೋದು ಅಲ್ವಾ ಶಾಡರ್? ಇವತ್ತು ಅವ್ರಿಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ನಾನು ಹೋಗ್ತೀನಿ ಅಂತ. ಸೊ ನನ್ನೇ ಗುರಾಯಿಸ್ಕೊಂಡು ನೋಡ್ತಿದ್ದಾನೆ ಅವನಂತೂ. ಇಲ್ಲಿ ಶಾಡು, ನಾನು ಹೋಗ್ಬಿಟ್ಟು ಬರ್ತೀನಿ, ಅಲ್ಲಿವರೆಗೂ ಹುಷಾರು, ಮುತ್ಕೊಡ್ಬೇಕ. ಇದೇ ನಮ್ಮ ಅಪ್ಪ ನೈರಾವತ ಅಲ್ವೇನಪ್ಪ? ಇದೆ ಅಲ್ವೇನಪ್ಪ ನೀನ್ ನೈರಾವತ? ನಮ್ಮಪ್ಪ ನಿಮ್ಮನೇಲಿ ಹಿಂಗೆ ಬಿಡಿ ಸೇತಾರ ಎಲ್ಲಾರು. ನಮ್ಮಪ್ಪ ಗಂಟೆಗೆ ಒಂದೊಂದು ಬೀಡಿ, ಗಂಟೆಗಲ್ಲ ಸಾರಿ ಗಂಟೆಗೆ ಒಂದು ಕಟ್ಟು ಬೀಡಿ ನಗ್ತಾರೆ ಹೇಳಿದ್ರೆ. ಅಲ್ಲಿ ನೋಡಿ ಹಿಂಗೆ ನಮ್ಮಪ್ಪ. ಕೆಲಸ ಮಾಡು ಬೀಡಿ ಊದು, ಕೆಲಸ ಮಾಡು ಬೀಡಿ ಊದು. ಸೊ ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಾ ಇದ್ದೀನಿ, ಮದ್ದೂರು ಬಸ್ ಸ್ಟ್ಯಾಂಡಲ್ಲಿ. ಯಪ್ಪ, ಈ ಥರ ಕಾಯ್ಬೇಕಂದ್ರೆ ಬೇಡವೇ ಬೇಡ ಗುರು, ಅಷ್ಟು ಬೇಜಾರಾಗುತ್ತೆ. ಇಲ್ಲಿ ಒಂದು ಮಗು ಇದ್ರು ಆರಾಮಾಗಿ ಇದ್ಬಿಡ್ಬೋದು. ಒಂದು ಮಗುಲ್ಲ ಒಂದು ನಾಯಿ ಮರಿ ಇದ್ರು ಜೊತೆಲಿ ಹೆಂಗೋ ಟೈಮ್ ಸ್ಪೆಂಡ್ ಮಾಡ್ಬೋದು. ಆದರೆ ಇಲ್ಲಿ ಒಬ್ಳೇ ಬಸ್ ಸ್ಟ್ಯಾಂಡಲ್ಲಿ ಕುತ್ಕೋಬೇಕು ಅಂದರೆ ಅಯ್ಯಪ್ಪ ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ. ನಿಮ್ಗೆ ಈ ಥರ ಫೀಲ್ ಆಗಿರುತ್ತಲ್ಲ. ಸೊ ಏನಂದರೆ ಬಸ್ ಸ್ಟ್ಯಾಂಡಲ್ಲೆಲ್ಲ ಕುತ್ಕೊಳ್ಳೋಕ್ಕೆ ಒಬ್ಬೊಬ್ಬರೇ ವೆಯ್ಟ್ ಮಾಡೋದಕ್ಕೆ ಅಲ್ಲಿ ಇಲ್ಲಿ. ಸೊ ಎಷ್ಟು ಹಿಂಸೆ ಫೀಲ್ ಆಗುತ್ತೆ ನನಗಂತೂ. ಅದ್ರಲ್ಲಿ ಬೇರೆ ಬ್ಲಾಗ್ ಬೇರೆ ಮಾಡ್ತಾ ಇದ್ದೀನಿ. ಪಕ್ಕದಲ್ಲಿರೋ ಹುಡುಗಿ ನನ್ನೇ ನೋಡ್ತಾ ಐತೆ. ಸೊ ಬ್ಲಾಗ್ ಬೇರೆ ಮಾಡ್ತಾ ಇದ್ದೀನಿ ನಾನು ಬೇರೆ. ಇನ್ನೂ ಅವ್ರಿವ್ರು ನನ್ನೇ ನೋಡ್ತಿದ್ರೆ ಇನ್ನೂ ಒಂಥರ ಮುಜುಗರ ಆಗುತ್ತೆ. ಜೋರಾಗಿ ಮಾತಾಡ್ತಾ ಇದ್ದೀನ, ಯಾರಾದ್ರೂ ಹೊಕ್ಕ ನನ್ನೇ ನೋಡ್ತಾವ್ರ? ಓಕೆ, ನಾನು ಇನ್ಫ್ಲುಯೆನ್ಸರಪ್ಪ, ನಾನು ಎದುರುಕೊಳ್ಬಾರ್ದು, ಅವ್ರು ಇದು ನೋಡ್ತಾರೆ. ಸೊ ಮಾತಾಡೋಕ್ಕೆ ಭಯ ಆಗುತ್ತೆ, ಸೊ ನಾಚಿಕೆ ಆಗುತ್ತೆ, ಅವೆಲ್ಲ ಅನ್ನೋಂಗಿಲ್ಲ ಇನ್ಫ್ಲುಯೆನ್ಸರ್ ಅಂದಮೇಲೆ. ಸೊ ಹಂಗೆಲ್ಲ ಅನ್ಕೊಂಡ್ರೆ ಆಗುತ್ತಾ ಅಂತ ನಾನೇ ಧೈರ್ಯ ಹೇಳ್ಕೊತಾ ಇದ್ದೀನಿ ಮನಸ್ಸಲ್ಲಿ ನನಗೆ ನಾನೇ. ಮಾಸ್ಕ್ ಹಾಕಿರೋದಕ್ಕೆ ಇಷ್ಟು ಧೈರ್ಯವಾಗಿದ್ದೀನಿ. ಅದೇ ಮಾಸ್ಕ್ ಇಲ್ಲ ಅಂದಿದ್ರೆ ಫೋನ್ ಹಿಡ್ಕೋತಾ ಇರಲಿಲ್ಲ ಈ ಥರ. ಅಯ್ಯೋ, ಈ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಕೊಡ್ತೀನಿ ಅಂತ ಕರೆದ್ಬಿಟ್ಟು ಈ ಥರ ಬಸ್ ಸ್ಟ್ಯಾಂಡಲ್ಲಿ ನನ್ನ ವೆಯ್ಟ್ ಮಾಡಿಸ್ತಿದ್ದಾರಲ್ಲ, ಇದು ನ್ಯಾಯನಾ? ಇದು ನೀತಿನಾ? ಸೊ ಇನ್ನೊಂದೇನಂದರೆ ಇವತ್ತು ವ್ಯಾಲೆಂಟೈನ್ಸ್ ಡೇಗೆ ಶಿವರು ರೆಸಾರ್ಟಿಗೆ ಕರೆದಿದ್ದಾರೆ. ಲೈಕ್ ಅಲ್ಲಿ ಇವಾಗ ಯಾರ್ಯಾರು ಬರ್ತಿದ್ದಾರೆ ಅಂದರೆ ನಾನು, ಗುಬ್ಬಿರಣ್ಣ, ಇನ್ನೂ ಬಂದಿಲ್ಲ. ತುಂಬ ಡಿಸಪಾಯಿಂಟ್ ಮಾಡ್ತಾ ಇದ್ದಾರಪ್ಪ. ಸ್ವಲ್ಪನೂ ಮಾನ ಮರ್ಯಾದೆ ಏನೂ ಇಲ್ಲಪ್ಪ, ಏನೂ ಇಲ್ಲ. ಇವಳಿಗಂತೂ ಏನೂ ಇಲ್ಲ. ಎಷ್ಟು ಗಂಟೆಗೆ ಬಂದಿದ್ದಾರೆ ಯಪ್ಪ, 1 hour ಬಸ್ ಸ್ಟಾಪಲ್ಲಿ ಕಾಯಿಸಿದಾರಲ್ಲ ಗುರು. ಛೀ, ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟು ಕೊಡ್ತಿದ್ದಾರೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅನ್ಕೊಂಡು. ಕಾರ್ ಹತ್ತಿದ ತಕ್ಷಣ ಅಲ್ಲ ಮಸ್ಕ ಹೊಡಿಯೋದಿಕ್ಕೆ ಇದು ಕೊಟ್ಟಿರೋದು. ನೋಡೋಣ ಅದೇನ್ ಕೊಟ್ಟಿದ್ದಾರೆ. ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ನಮ್ಮ ಹಸ್ಬೆಂಡು ಏನು ಗಿಫ್ಟ್ ಕೊಟ್ಟಿದ್ದಾರೆ, ಏನಂತ ನೋಡುವ. ಕಾರ್ ಹತ್ತುತ್ತಿದ್ದಂಗೆನೆ ಕೊಟ್ಬಿಟ್ರು. ಏನದು? ಇನ್ನು ನಾನು ನೋಡ್ತಾ ಇದ್ದೀನಿ. ರೆಕ್ಕೆನಾ? ರೆಕ್ಕೆನೂ ಇಲ್ಲ, ಪುಕ್ಕನೂ ಇಲ್ಲ. ಓಹೋ, ನಾವು ಈ ಗಿಫ್ಟ್ ಎಲ್ಲ ನಾವು ಅಕ್ಸೆಪ್ಟ್ ಮಾಡಲ್ಲ. ಏನೋ ಒಂಚೂರು ಲೇಟ್ ಆಗಿ ಬಂದಿರೋಕ್ಕೆ ಮಸ್ಕ ಹೊಡಿಬೇಕಿತ್ತು, ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಆದ್ರೆ ಬೇರೆ ಗಿಫ್ಟ್ಗೂ ವೇಟ್ ಮಾಡ್ತಿರ್ತೀನಿ. ಚೆನ್ನಾಗಿದೆ ಆದ್ರೆ ಒಂಥರ ಕ್ಯೂಟ್ ಆಗಿ ಎಲ್ಲ. ಇವಾಗ RG ರೆಸಾರ್ಟ್ಗೆ ಬಂದಿದ್ದೀವಿ. ಟೈಮ್ ಬಂದು 1:15 ಏನೋ ಆಗಿದೆ, 1:15 ಏನೋ ಆಗಿದೆ. ಇವಾಗ ಬಂದಿದ್ದೀವಿ. ಇದು ರಜತ್ ಅವ್ರದಂತೆ, ಬಿಗ್ ಬಾಸ್ ರಜತ್ ಸರ್ ಅವ್ರದಂತೆ ಇದು. ಸೊ ನೋಡೋಣ ಒಳಗಡೆ ಹೇಗಿದೆ ರೆಸಾರ್ಟ್ ಅಂತ. ಸೊ ಜಸ್ಟ್ ಇವಾಗ ರೂಮ್ಗೆ ಎಂಟ್ರಿ ಆದೋ. ಹೀಗಿದೆ ರೂಮು. 4 ಮೆಂಬರ್ಸ್ಗೆ ಇಲ್ಲೇ ಒಂದೇ ರೂಮ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಊರಿಂದ ಡೈರೆಕ್ಟ್ ಹಿಂಗೆ ಬಂದಿದ್ದೀನಿ, ಬಿಕಾಸ್ ಗೊತ್ತಲ್ಲ ಊರಲ್ಲಿ ಹೆಂಗಿರ್ಬೇಕು, ಬ್ಯಾಂಗ್ಳೂರಲ್ಲಿ ಹೆಂಗಿರ್ಬೇಕು ಅವೆಲ್ಲ ನಾವು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ರೆಸಾರ್ಟಿಗೆ ಬರ್ತಿದ್ದಂಗೆ ಮಧ್ಯಾಹ್ನ ಬಂದಿದ್ದೀವಿ. ಟೈಮ್ ಬಂದು 1:57. ಬ್ಯಾಗ್ ಇಟ್ಟಿದ್ದೆ, ತಿನ್ನಕ್ಕೆ ಕೊಡು ಬಂದಿದ್ದೆ. ಬ್ಯಾಗ್ ಇಟ್ಟಿದ ತಕ್ಷಣ ತಿನ್ನಕ್ಕೆ ಬಂದಿದ್ದೀವಿ. ಊಟ ಹೇಗಿದೆ ಶಿವರೇ?
ಊಟ ತುಂಬ ಚೆನ್ನಾಗಿದೆ. ನಾಟಿ ಕೋಳಿ ಇರೋದ್ರಿಂದ ಸಖತ್ತಾಗಿ ಒಳ್ಳೆ ಫೀಲ್ ಕೊಡ್ತಾ ಇದೆ. ಅದಕ್ಕೋಸ್ಕರನೇ ಏನೋ ಗೊತ್ತಿಲ್ಲ, ಬಂದಿದ ತಕ್ಷಣ ನಾವು ಡೈನಿಂಗ್ ಹಾಲ್ಗೆ ಓಡಿ ಬಂದಿದ್ದೀವಿ. ಬಂದಿದ್ದೆ ಲೇಟು. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ರೆಸಾರ್ಟಲ್ಲಿ ಮುದ್ದೆ ಕೊಟ್ಟಿದ್ದಾರೆ. ಮುದ್ದೆ ನಾಟಿ ಕೋಳಿ ಸಾರು ಕಾಂಬಿನೇಷನ್ ಸೂಪರ್ ಆ್ಯಂಡ್ ಸಖತ್ತಾಗಿದೆ ಅಂತ ಹೇಳ್ತೀನಿ. ಬಿಕಾಸ್ ಮಂಡ್ಯ ಅಲ್ವಾ, ಮುದ್ದೆ ಇರಲೇಬೇಕು ಮಂಡ್ಯದವ್ರಿಗೆ. ಏನಂತೀರಾ? ಸತ್ಯ. ನೀವು ಅನ್ನಕ್ಕೆ ನೀವೇನು ಮಂಡ್ಯದವರಾ? ಅಂತಮ್ಮ. ಹಾಸನು ಮತ್ತೆ ಅದು ಅಂತಮ್ಮನ. ಮುದ್ದೆ ಯಾರು ಕೇಳಿ ತಗೊಂಡು ಗುಬ್ಬಿನೂ ಮುದ್ದೆ ಹಾಕೋ ಬಂದ್ಬಿಟ್ಟಿದ್ಯಾ ಗುಬ್ಬಿ? ಅಣ್ಣಂಗೆ ಬೇಕು ಅಂದ್ರಲ್ಲ ಅದಕ್ಕೆ ಮುದ್ದೆ ಕೇಳಿದ್ ನಾನು. ಮುದ್ದೆ ಹೋಗಿದ್ದು ಅಲ್ಲಿಗೆ, ಆದ್ರೆ ನಂಗೆ ಮುದ್ದೆ ಬೇಡ ಬಿಡಿ, ನೀವೇ ತಿನ್ನಿ. ಇವಾಗ ಒಂಚೂರು ಬಾಡಿ ಫ್ರೀ ಆಯ್ತು. ಆಕ್ಚುಲಿ ನೀರೊಳಗಡೆ ಏನ್ ಕಂಡ್ರೆ ಭಯ ಆಗಲ್ಲ, ಈ ನೀರು ಬೆಂಕಿ ಕಂಡ್ರೆ ಹೆವಿ ಭಯ. ಅದು ಅಲ್ಲದೆ ಸ್ವಿಮ್ಮಿಂಗ್ ಪೂಲು ಇಲ್ಲಿವರೆಗೂ ಬರ್ತದೆ ನನಗೆ. ಭಯ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ನಾನೇ ಹೇಳ್ಕೊಟ್ಟಿದ್ದ ಆ ಥರ ಮಾಡೋದಕ್ಕೆ. ಅವರೇ ನನ್ನ ಗಂಡನ ಮಾತ್ರ ಹೇಳ್ಕೊಂಡು ಕೊಡೋದು. ಇವಳು ಮುಳುಗ್ತಾಳೆ. ಗೊಬ್ಬಿ ನನ್ನ ಕೂಸುಮತೆ ಮಾಡ್ತಾಳೆ. ಯಾರಿಗಾದ್ರೂ ಸ್ವಿಮ್ಮಿಂಗ್ ಬಂದಿಲ್ಲ, ಅಕಸ್ಮಾತ್ ಎಲ್ಲೋ ಹೋಗಿರ್ತೀರಾ, ಹೊಸ್ದಾಗಿ ಕಲ್ತಿರ್ತೀರಾ ಅಂಥವ್ರು ಇದನ್ನ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ಮುಳುಗಲ್ಲ. ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಬಾಲ್ ಇರುತ್ತಲ್ಲ, ಈ ಬಾಲ್ ಹಿಂಗೆ ಮಾಡ್ಬಿಟ್ಟು ಕಾಲ್ ಹಿಂಗೆ ಮೇಲೆ ಇಟ್ಟಿದ್ರೆ ಸಾಕು, ಆರಾಮಾಗಿ ಈಜೊಡಿತೀವಿ. ಎಲ್ಲೂ ನಾವು ಮುಳುಗದೇ ಇಲ್ಲ. ಎಷ್ಟು ಚೆನ್ನಾಗಿದೆ, ನನಗೆ ಇವತ್ತೇ ಗೊತ್ತಾಗಿದೆ. ಈ ಒಂದು ಅಲ್ಲಿ ಬಾಲ್ ಯಾರು ರಪ್ಪ ತಂದಿರ್ತಾನ, ಅದನ್ನೇ ಹೇಳ್ತಾ ಇರೋದು. ಬಾಲ್ನ ನೀವು ತಗೊಂಡೋಗಿ, ಸೊ ನೀವು ತಗೊಂಡು ಹೋಗೋದ್ರಿಂದ ಆರಾಮಾಗಿ ಸ್ವಿಮ್ ಮಾಡ್ಬೋದು, ಮುಳುಗಲ್ಲ ಅಂತ ಹೇಳ್ತಾ ಇದ್ದೀನಿ. ಇಂಥವ್ರು ಇರ್ತಾರೆ ನಮ್ಮನ್ನ ಮುಳುಗ್ಸಕ್ಕೆ ಅಂತ. ಎಲ್ಲರೂ ನಾರ್ಮಲ್ ಆಗಿ ಈಜೊಡಿಯಕ್ಕೆ ಹೇಳ್ತಾರೆ. ಹೇಳ್ತಾರೆ ನಾನು ಯಾವ ತರ ಮಲ್ಕೊಂಡು ಈಜೊಡಿತಾ ಇದ್ದೀನಿ, ಯಾವ ತರ ಮಲ್ಕೊಂಡು ಎಲ್ಲಿ ಹೇಳೋ ತಿರ್ಗೇಳು ಏಮ ಈ ತರ ನನ್ಗೆ ಇವತ್ತು ಗೊತ್ತಾಯ್ತು. ಇಂಥ ಫ್ರೆಂಡ್ಸ್ಗಳು ಯಾವತ್ತು ಎಂತ ಫ್ರೆಂಡ್ಸ್ ಇದ್ರು ಇಂಥ ಗುಬ್ಬಿ ಅಂತ ಫ್ರೆಂಡ್ ಇರಬಾರ್ದು. ಏನಕ್ಕೆ ಅಂದ್ರೆ ನಾನು ಅಲ್ಲಿ ಮುಳುಗ್ತಾ ಇದ್ದೀನಿ, ಜಡೆ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾನು ಹೇಳ್ತೀನಿ ಅವಳು ಜಡೆ ಹಿಡ್ಕೊಂಡು ಅವಳನ್ನೇ ಮುಳುಗ್ತಾವಳೆ. ನಾನು ಮುಳುಗ್ತಾ ಇದ್ದೀನಿ ಅಂತ ಜಡೆ ಹಿಡ್ಕೊಂಡ್ರೆ ಇವರು ಒಬ್ರೊಬ್ರೆ ಮಾತಾಡೋಣ. ನಾನು ಮುಳುಗ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಇವಳು ಜಡೆ ಹಿಡ್ಕೊಂಡ್ರೆ ಇವಳು ನಾನು ಬೇಕು, ನಾನು ಬೇಡ ಅಂತ ಮಾಡಿದ್ದೀನಿ, ಇವಳು ಬೇಕು ಅಂತ ನಾನು ಜಡೆ ಹಿಡ್ಕೊಂಡು ಮುಳುಗಿಸ್ತಾವಳೆ. ಇಂಥ ಫ್ರೆಂಡ್ಸ್ ಬೇಕಾ? ಬೇಡ. ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಸ್ನಾಕ್ಸ್ ತಿನ್ನೋದಕ್ಕೆ ಅಂತ ಬಂದಿದ್ವಿ. ಬಿಸಿ ಬಿಸಿ ಟೀ, ಬಿಸಿ ಬಿಸಿ ಬಜ್ಜಿ. ಗೈಸ್, ನೀವು ಇಲ್ಲಿ ತುಂಬ ಜನ ಅನ್ಕೋಬೋದು ಏನಪ್ಪ ಇವರು ಮದುವೆ ಆದ್ರೂ ವ್ಯಾಲೆಂಟೈನ್ಸ್ ಡೇಗೆ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೂ ಕಾರಣ ಇದೆ. ಏನಪ್ಪ ಅಂತಂದರೆ ಇವಾಗ ಪ್ರೀತಿದ ಮೇಲೆ ಎಲ್ಲರೂ ಫಸ್ಟ್ ವ್ಯಾಲೆಂಟೈನ್ಸ್ ಡೇನ ಜೋರಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಕೆಲವ್ರಿಗಿದೆ. ಬಟ್ ನನಗೆ ಹಂಗಲ್ಲ. ಏನಂದರೆ ನಾವು ಮದುವೆ ಆದಮೇಲೆ ನಮಗೆ ಬಂದಿರುವಂಥ ಒಂದು ಫಸ್ಟ್ ವ್ಯಾಲೆಂಟೈನ್ಸ್ ಡೇ. ಸೊ ನನಗೆ ತುಂಬ ಖುಷಿ ಇತ್ತು ಆ್ಯಂಡ್ ಅದನ್ನು ನನ್ನ ಹೆಂಡತಿ ಜೊತೆ ನಾನು ಸೆಲೆಬ್ರೇಟ್ ಮಾಡ್ಕೋಬೇಕು ಅನ್ನೋ ಆಸೆ ತುಂಬ ಇತ್ತು. ಸೊ ಹಾಗಾಗಿ ಕೇಕ್ ತೊಗೊಂಡ್ಬಂದು ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ಅಲ್ಲಿದ್ದವರು ತುಂಬ ಜನ ನಮ್ಮನ್ನು ನೋಡಿ ಆಶ್ಚರ್ಯಪಡ್ತಾಯಿದ್ರು. ಕಾರಣ ಏನಪ್ಪ ಅಂತ ಅಂದರೆ ಏನಪ್ಪ ಇವರು ಗಂಡ ಹೆಂಡತಿ ಇಬ್ಬರು ಸೇರಿ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರಲ್ಲ ಅಂತ. ಸೊ ನಾವು ಗಂಡ ಹೆಂಡತಿರಾಗಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದು ನೋಡಿ ತುಂಬ ಜನ ಖುಷಿನೂ ಪಟ್ಟರು ಆ್ಯಂಡ್ ಅಪ್ರಿಷಿಯೇಟ್ ಕೂಡ ಮಾಡಿದ್ರು. ಸೊ ಅದರಿಂದ ನಾವು ಕೂಡ ಹ್ಯಾಪಿಯಾಗಿದ್ವಿ. ಅದಾದಮೇಲೆ ನಾನು ನಂದಿನಿ ಇಬ್ಬರು ಸೇರಿ ಕೇಕ್ ಕಟ್ ಮಾಡಿದ್ವಿ. ನಾನು ನನ್ನ ಹೆಂಡತಿ ಕೇಕ್ ತಿನ್ನಿಸ್ದೆ, ನನ್ನ ಹೆಂಡತಿ ನನಗೆ ಕೇಕ್ ತಿನ್ನಿಸಿದ್ಲು. ಸೊ ಎಲ್ಲ ಮುಗಿದ ಮೇಲೆ ಊಟಕ್ಕೆ ಹೋದ್ವಿ. ಊಟ ಮಾಡಿಕೊಂಡು ಸೀದಾ ನಮ್ಮ ರೂಮ್ ಕಡೆಗೆ ಹೋಗಿ ಮಲ್ಕೊಂಡ್ವಿ. ಸೊ ಇದು ನಮ್ಮ ಫಸ್ಟ್ ಡೇಯ ಬ್ಲಾಗ್ ಆಗಿರುತ್ತೆ. ಆ್ಯಂಡ್ ಗೈಸ್, ಸೆಕೆಂಡ್ ಡೇ ಬ್ಲಾಗನ್ನು ಇದೇ ಬ್ಲಾಗಲ್ಲಿ ಕಂಟಿನ್ಯೂ ಮಾಡಿದ್ದೀವಿ. ಸೊ ಫುಲ್ಲು ಫೈನಲ್ವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಮೊನ್ನೆ ಬ್ಲಾಗ್ ಮಾಡಿದ್ದೆ ಏನಂತ, ವ್ಯಾಲೆಂಟೈನ್ಸ್ ಡೇ ದಿನ ಇಲ್ಲಾಂದ್ರೆ ಅವ್ರ ಬರ್ಡೇ ದಿನ ಇದನ್ನು ಕೊಡ್ತೀನಿ ಅಂತ. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ, ಇವತ್ತೇ ಕೊಡ್ತಾ ಇದ್ದೀನಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸೊ ಮೊನ್ನೆ ತಗೊಂಡಿರೋ ಬಟ್ಟೆ ಇವತ್ತು ಕೊಡ್ತಾ ಇದ್ದೀನಿ. ಆಲ್ರೆಡಿ 3 days ಆಗಿತ್ತು. ಯಾವಾಗ
ಕೊಡೋಣ, ಯಾವಾಗ ಕೊಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಬರ್ಡೇ ಕೊಡೋಣ ಅಥವಾ ವ್ಯಾಲೆಂಟೈನ್ಸ್ ಡೇ ಕೊಡೋಣ ಅಂತ. ಏನೋ ಇವತ್ತೇ ಕೊಡ್ಬೇಕಂತ ಅನ್ನಿಸ್ತು. ಯಾಕಂದ್ರೆ ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಏನು ಗಿಫ್ಟ್ ಇರಲಿಲ್ಲ ಸದ್ಯಕ್ಕಿದೆ ಬಟ್ ಅದಕ್ಕೆ ಇದನ್ನೇ ಕೊಟ್ಬಿಡೋಣ ಅಂತ ಈ ಔಟ್ಫಿಟ್ ಕೊಡ್ತಾ ಇದ್ದೀನಿ. ಹೆಂಗನ್ಸ್ತು? ತುಂಬಾ ಖುಷಿ ಆಯ್ತು. ಹಾಯ್, ಗುಡ್ ಮಾರ್ನಿಂಗ್ ಆಲ್. ಸೊ ಇವತ್ತು ನಮ್ಮ ಒಂದು ದಿನನಿತ್ಯ ಕಾರ್ಯಕ್ರಮಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಮಗು ಇಲ್ಲಿ ರೆಡಿ ಆಗ್ತೈತೆ ಬೆಳಿಗ್ಗೆನೇ ಇದ್ದು. ನೋಡಿ, ನಮ್ಮ ಮಗು ಎದ್ದು ಫ್ರೆಶ್ ಅಪ್ ಆಗ್ತಾ ಇದೆ, ಮುಖ ತೊಳ್ಕೊಂತ ಇದೆ. ಇವಾಗ ಕಾಫಿ ಕುಡಿಯೋಕೆ ಹೋಗ್ತೀವಿ, ಟಿಫನ್ ಮಾಡ್ತೀವಿ. ನೈಟು ಮಲಗಿದಾಗ 5 ಗಂಟೆ, ಬೆಳಗಿನ ಜಾವ ಮಲ್ಕೊಂಡಿದ್ದು ಅನ್ನೋ ಬೆಳಗಿನ ಜಾವ 5 ಗಂಟೆ ಮಲಗಿ ತಿರ್ಗಾ 8 ಗಂಟೆಗೆ ಎದ್ದಿದ್ದೀವಿ. ಶೋಭಾ ಎಷ್ಟು ಸಿಮಿಲರ್ ನೋಡಿ. ಪ್ರಾಮಿಸ್ ಮತ್ತೆ 5 ಗಂಟೆಗೆ ಎದ್ದಿದ್ದೀನಿ ಅಂತ ನೀವು ಹೇಳೋದಂತೆ ನೀವು ಅದನ್ನ ಹೇಳ್ಬಿಟ್ರಿ. ಇಲ್ಲ, 11 ಗಂಟೆಗೆ ಇದ್ದೆ ಅಷ್ಟೇ. ಸರಿಯಾಗಿ ಬಿದ್ಲ ಮಲ್ಕ ಇದೆಯಾ ಓದ್ಯಾ ಅಷ್ಟು ಸ್ಪೀಡಾಗಣ ಮಾಡೋದು. ಸ್ವಲ್ಪ ಹಿಂದಿಂಗೆ ಟೈಟಾಗಿ ಇಟ್ಕೊಳ್ಳಿ ಹಗ್ಗನ ಬಗ್ಗಿ. ಸೊ ನಮ್ಮ ಹಸ್ಬೆಂಡು ಫುಲ್ ರೈಡ್ ಮಾಡ್ತಾ ಇದ್ದಾರೆ. ಫುಲ್ ಖುಷಿಲ್ ಅವ್ರೆ. ಇದೇ ಖುಷಿ ಲಾಸ್ಟ್ ವರೆಗೂ ಇರ್ಬೇಕಿತ್ತು. ಬಟ್ ವೆರಿ ಸ್ಯಾಡ್. ಓಕೆ, ಬೇಕಾ ಇನ್ನೊಂದ್ಸಲ ಇನ್ನೊಂದು ಅತಿ ಅತಿ ಅಣ್ಣ ಅತಿ ಅತಿ ಅತಿ. ಸೆಕೆಂಡ್ ರೌಂಡ್ ಗೈಸ್, ಸೆಕೆಂಡ್ ರೌಂಡ್ ಇದು. ಸೆಕೆಂಡ್ ರೌಂಡ್ ಹತ್ತವ್ರೆ. ಅಯ್ಯೋ, ನೀವೇ ಬೀಳ್ತಾ ಇದ್ದೀರಾ ಏನು? ತುಣಿ 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 ಮಾಡ್ತೀವಿ ಅಂತ ಬಾ ಮುಂದೆ. ಶಿವೋರ್ ನೋಡಿ, ಶಿವೋರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ನನಗೆ ಹೊಡೆದು ಬಿಡ್ತೀನಿ ಅಂತವ್ರೆ. ನಾವು ಅದೇ ಬ್ಯಾಟ್ ಕಿತ್ಕೊಂಡು ಹೊಡೆದು ಬಿಡ್ತೀನಿ. ನಿನಗೆ ಹಾಕೋದಲ್ಲದೆ ಅಷ್ಟೇ ಇಟ್ಟು. ಓ ನೋಡಿ, ಸೊ ಇವಾಗ ರೆಸಾರ್ಟ್ ಇಂದ ಈಚೆ ಬಂದು ಈಗ ಬರ್ಬೇಕಾದ್ರೆ ಚೆನ್ನಾಗಿ ಮತ್ತೆ ಸ್ವಿಮ್ಮಿಂಗ್ ಅಲ್ಲಿ ಆಟ ಆಡಿ ರೈನ್ ಡ್ಯಾನ್ಸ್ ಆಡ್ಕೊಂಡು ಈಗ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಫುಲ್ ಇವಾಗ ಈಚೆ ಬಂದು ರೆಸಾರ್ಟ್ ಇಂದ ಇನ್ನು ಈಗ ಜಸ್ಟ್ ರೆಸಾರ್ಟ್ ಇಂದ ಈಚೆ ಬರ್ತಿದ್ದಂಗೆನೆ ಇಲ್ಲಿ ಕಬ್ಬು ಮುರಿತಾ ಇದ್ರು. ಕಬ್ಬು ಗೊತ್ತಲ್ಲ, ಮಂಡ್ಯ ಕಡೆ ಕಬ್ಬು ತುಂಬಾ ಫೇಮಸ್ ಅಲ್ಲ. ಸಕ್ಕರೆ ನಾಡು ಮಂಡ್ಯ ಅಂತಿದ್ದಾರೆ. ಸೊ ಕಬ್ಬನ್ನ ತಿನ್ಕೊಂಡು ಹೋಗ್ತಾ ಇದೀವಿ. ಕಬ್ಬು ತುಂಬಾ ಸ್ವೀಟ್ ಆಗಿ ಚೆನ್ನಾಗಿದೆಯಲ್ಲ ಶಿವಪ್ಪ? ಸೊ ಹೆಂಗ್ ಓಡಾಡ್ತಿದೆ ನೋಡಿ. ಅಯ್ಯೋ, ಅದು ಮನೆ ಕಾಯೋಗ ನಾನು ತೋರ್ಸ್ಬೇಕಾದ್ರೇನೆ ಓಡೋಗ್ಬೇಕಾದು. ಇವೇನ್ ಇಷ್ಟೊಂದಿದಾವ ಈ ಕಡೆ. ಮಾಡ್ಕೊ ಅಂತ ಎಲ್ಲ ಈ ಕಡೆ ಬರ್ತಾವ. ತಡಿ, ಇವಾಗ ಇನ್ನೂ ಚೆನ್ನಾಗಿ ಕೋಳಿ ಎಲ್ಲ ಈಗ ಸಕ್ಕತ್ತಾಗಿತ್ತು. ಹೆಂಗ್ ನಿಂತಿತ್ತು ಶಿವರ. ಮೇಕೆ ಹೆಂಗಪ್ಪ ಸೌಂಡ್ ಮಾಡೋದು? ಯಾತರ? ಹಸು ಯಾವ್ತರ? ಅಮ್ಮ ಗುಬ್ಬಿ ಇಲ್ಲಿ ನೋಡ ಯಾವ ತರ ಸೌಂಡ್ ಮಾಡುತ್ತೆ. ನೀನ್ ಹೇಳಿ ಗುಬ್ಬಿ. ಹಸು ಅಮ್ಮ ತಾಯಿ ಎಲ್ಲ ಕಣೆ. ಹಸುನ ಹೇಳಿದ್ದು ವೀಕ್ಷಕರಲ್ಲ, ಎಮ್ಮೆ. ಕರೆಕ್ಟ್. ಎಮ್ಮೆ ಹಿಂಗೆ ಕೂಗೋದು ಅಂತ. ಗುಬ್ಬಿ ನೀನ್ ಮಾಡೋದೇ ಸಣ್ಣ ಟ್ರೈ ಮಾಡ್ಬೇಕಪ್ಪ. ಎಮ್ಮೆ ಶಿವರ ನೀವು ತೋರಿಸಿ. ಕೋತಿ ಹೆಂಗ್ ಸೌಂಡ್ ಮಾಡುತ್ತೆ? ಕೋತಿ
ನೀನ್ ಹೇಳು ಗೋತಿ ಹೆಂಗ್ ಸೌಂಡ್ ಮಾಡುತ್ತೆ ಅಂತ. ನಾನ್ ಮಾಡಿಲ್ವಾ? ನಾನ್ ನಿನ್ ಬ್ಲಾಗ್ ಅಲ್ಲಿ ಎಷ್ಟು ಮಾಡಿದೀನಿ. ಅದು ಮುಖ ಮುಚ್ಕತ್ತಾಳೆ. ಯಾರೆಲ್ಲ ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕಮೆಂಟ್, ಲೈಕ್, ಶೇರ್ ಮಾಡ್ತಾ ಈ ಒಂದು ಬ್ಲಾಗ್ನ ಏನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಆಲ್.